ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೋತಾವರ್. ಕರ್ನಾಟಕ ವಿಶ್ವವಿದ್ಯಾಲಯಗಳ ಮಸೂದೆ 2025 ಸಿದ್ಧ. ಯಾಕಂದರೆ ಏಕಾಏಕಿದು ತಿದ್ದುಪಡಿ ತರಲಿಕ್ಕೆ ಶುರು ಮಾಡಿದರೆ ನಮ್ಮ ಕರ್ನಾಟಕ ಸರ್ಕಾರದವರು, ಸಿದ್ದಣ್ಣವರ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ ಅಂತ ಯೋಚನೆ ಮಾಡಿದಾಗ ಇತ್ತೀಚೆಗೆ 6 ರಾಜ್ಯಗಳು, ದಕ್ಷಿಣದ 6 ರಾಜ್ಯಗಳು ಚರ್ಚೆ ಮಾಡಿದಾವೆ. ಕುಲಾಧಿಪತಿ ಅಂದರೆ ನಮ್ಮ ರಾಜ್ಯಪಾಲರು ತಮಗೆ ಬೇಕಾದಂತಹ ಕುಲಪತಿಗಳನ್ನು ತಂದು ನೇಮಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಿಸ್ಟಮ್ ಹಾಳಾಗ್ತದೆ ಅಂತ ಎಲ್ಲರಲ್ಲೂ ಅಭಿಪ್ರಾಯ ಮೂಡಿಬಿಟ್ಟದು. ಹೌದು, ಅವರ ಅಧಿಕಾರ ಇದ್ದ ಸುಳ್ಳೇನಲ್ಲ, ಕುಲಪತಿಗಳು ನೇಮಿಸುವಂಥದ್ದು. ಆದರೆ ಇಲ್ಲೇ ನಿಮಗೆ ಗೊತ್ತದ ರೂಲ್ಸ್ ಏನಿರ್ತಾವೆ ಅಂತೇಳಿ ಇಲ್ಲಿ ನಮ್ಮ ಕ್ಯಾಬಿನೆಟ್ ಇದ್ದಿದ್ದು ಒಪ್ಪಿಕೊಡ್ಬೇಕು, ಸ್ಟೇಟ್ ಗೌರ್ಮೆಂಟು ಅವ್ರು ಕಳಿಸ್ಬೇಕು, ಮಾಡಬೇಕು, ಒಂದು ಪ್ರೊಸೆಸ್ ಅದ, ಇಲ್ಲ ಅಂತಲ್ಲ. ಆದರೆ ಕೊನೆಗೆ ಯಾರ ಮೇಲೆ ಡಿಪೆಂಡ್ ಅಪ್ಪ ಅಂದ್ರೆ ಕುಲಾಧಿಪತಿಗೆ ಅದು ಅಧಿಕಾರ ಇತ್ತು, ಅದು ರಾಜ್ಯಪಾಲರಿಗೆ. ಇನ್ನು ಮುಂದೆ ರಾಜ್ಯಪಾಲರು ಏನಪ್ಪ ಅಂದರೆ ಘಟಿಕೋತ್ಸವಕ್ಕೆ ಬರೋದು, ಕೂಡೋದು, ಉತ್ಸವ ಮೂರ್ತಿ ಮಾಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡತ್ತದ. ಮಸೂದಿನ ತಯಾರು ಮಾಡೋದ, ಅದು ಇಡ್ಲಿಕ್ಕೆ ಆಗ್ತದ. ಇದ್ಯಾಕೆ ಹಿಂಗೆ ಶುರು ಆಯ್ತು ಏಕಾಏಕಿ ತಿಕ್ಕಾಟ? ವೆರಿ ಸಿಂಪಲ್. ಯಾಕಂತಂದ್ರೆ ಈ ದೇಶವನ್ನು ಆಳವ್ರು ಯಾರು ಅಂದರೆ ಬುದ್ಧಿವಂತ ವರ್ಗ, ಜ್ಞಾನಿಗಳು, ವಿದ್ವಾಂಸರು ಅದು ತಯಾರಲ್ಲಿ ಆಗ್ತಾರೆ, ವಿಶ್ವವಿದ್ಯಾಲಯ ತಯಾರಾಗ್ತಾರೆ. ಅವ್ರ ಮೇಲೆ ಒಂದು ವೈಚಾರಿಕ ಹಿಡಿತವನ್ನು ಸಾಧಿಸಿದರೆ ಇಡೀ ಆಡಳಿತ ತಮ್ಮ ಕೈಯಲ್ಲಿ ಉಳಿತದೆ ಅನ್ನೋದು ಯಾರಿಗಾದರೂ ತಿಳಿದಂಥ ವಿಷಯ ಇದೆ. ಇದರಲ್ಲೇ ಎರಡು ಮಾತಿಲ್ಲ. ಯಾಕಂದ್ರೆ ಈ ದೇಶದ ಭವಿಷ್ಯ ಬರೆಯೋದನ್ನು ವಿಶ್ವವಿದ್ಯಾಲಯಗಳು, ಶಾಲೆಗಳು ಅನ್ನುವುದು ಈಗಾಗಲೇ ಸ್ಪಷ್ಟ ಅದ. ಮತ್ತು ಜಗತ್ತನ್ನು ಆಡೋದೇ ವಿದ್ಯೆ, ಅದರಲ್ಲೂ ಎರಡು ಮಾತಿಲ್ಲ. ಇವತ್ತು ಯುರೋಪ್ ಕಂಟ್ರಿಗಳಾಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯಾವುದಾಗಿರ್ಬೋದು, ಉನ್ನತ ಶಿಕ್ಷಣವನ್ನು ಅವರು ಫುಲ್ಲಾಗಿ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದರಿಂದ ಅದರಲ್ಲೂ ಪ್ರೊಫೆಷ್ನಲಿಸಮ್ ಅಂತ ನಾವು ಕರಿತೀವಿ. ಅದು ವೃತ್ತಿಪರವಾದಂಥ ಕೋರ್ಸ್ಗಳು. ಅದಕ್ಕಿಂತ ಹೆಚ್ಚಿಗೆ ಇವತ್ತು ಟೆಕ್ನಿಕಲಿ ಮತ್ತು ಟೆಕ್ನಾಲಜಿಕಲಿ ಆ್ಯಟ್ ದ ಸೇಮ್ ಟೈಮ್ ಸೈಂಟಿಫಿಕಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕಾಗಿದೆ. ಅದಕ್ಕೆ ವಿಶ್ವವಿದ್ಯಾಲಯಗಳು ಅದಕ್ಕೆ ಒಂದು ಪರಿಹಾರ. ಅದಕ್ಕಾಗಿ ಆ ವಿಶ್ವವಿದ್ಯಾಲಯಗಳ ಹಿಡಿತವನ್ನು ಸಾಧಿಸ್ಬೇಕಂತೇಳಿ ವಿಶೇಷವಾಗಿ ಅದು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿದ್ದಂಥ ಕಾನೂನಿಗೆ ಒಂದು ತಿದ್ದುಪಡಿ ತರಲಿಕ್ಕೆ ಹತ್ತಿದ್ದಾರೆ. ಯಾಕಂದ್ರೆ ಮೇಲಿಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಕ್ಕಾಟ ಬಂದಾಗ ರಾಜ್ಯಪಾಲರು ಕೇಂದ್ರ ಸರ್ಕಾರದಿಂದ ನೇಮಣಿಕೆ ಆಗಿದ್ದರಿಂದಾಗಿ ಅವರು ಕೇಂದ್ರದ ಪರವಾಗಿ ವಾದ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ರವಿ ಅವರು ತಮಿಳುನಾಡಿನಲ್ಲೇ ಅಲ್ಲಿ ಸ್ಟಾಲಿನ್ ಜೊತೆಗೆ ಹಿಗ್ಗಾಮುಗ್ಗ ತಿಕ್ಕಾಟ. ಅವ್ರು ಏನು ಹೇಳಿದ್ರು, ಏತಿ ಅಂದ್ರೆ ಪ್ರೀತಿ, ಇದು ಇಲ್ಲಪ್ಪ ಇದು ಪೂರ್ವ ಅಲ್ಲ, ಇದು ಪಶ್ಚಿಮ, ಇದು ಪಶ್ಚಿಮ ಇಲ್ಲ ಪೂರ್ವ, ಇಂಥ ಪರಿಸ್ಥಿತಿ ಬಂದಿರ್ತದೆ ಇವತ್ತು.